ಸತತವಾಗಿ ನಾನು, ಅಪ್ಪಣ್ಣ ಅವರು, ಇಡೀ ತಂಡ ಒಂದು ಮಜಾ ಟಾಕೀಸಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ವಿ, ನಗಿಸಿದ್ವಿ. ಒಂದು ವಿಶೇಷವಾಗಿ ಅಪ್ಪಣ್ಣ ಅವರು ಈ ಹಿಂದೆ ದೂರದರ್ಶನಲ್ಲಿ ಒಂದು ಗಂಭೀರವಾಗಿ ನ್ಯೂಸ್ ರೀಡರ್ ಆಗಿ, ಹಾಗೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಿರೂಪಕರಾಗಿ ಖ್ಯಾತಿ ಪಡೆದಿದ್ರು. ಅದಾದ ನಂತರ ಒಂದು ಕಂಪ್ಲೀಟ್ ಮಜಾ ಟಾಕೀಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನು, ಒಂದು ಕಾಮಿಡಿ ಪಾತ್ರ ದೊಡ್ಡದಾಗಿ ಕ್ಲಿಕ್ ಆಯಿತು. ವರಲಕ್ಷ್ಮಿಯ ಪಾತ್ರ, ಮತ್ತು ವರಲಕ್ಷ್ಮಿ ಮತ್ತು ಇಜಿಲಾ ಅಂತಾನೆ ಖ್ಯಾತಿಯಾದ ನಾವು ಇಬ್ಬರು ನಮ್ಮ ಒಂದು ತಮಾಷೆ, ಹಾಸ್ಯ ಮತ್ತು ಆ ಘಟನೆಗಳನ್ನ ನೆನೆಸ್ಕೊತಾ ಇದ್ರೆ ನೋವಾಗುತ್ತೆ. ಯಾಕಂದರೆ ಇವತ್ತಿಲ್ಲಿ ನೋಡಿ ತುಂಬ ನೋವಾಯಿತು. ಮತ್ತು ಮಾತುಗಳು ಬರಲ್ಲ, ಹಳೆಯ ನೆನಪುಗಳಾಗುತ್ತೆ. ಮತ್ತು ನಾನು ಚಿಕ್ಕ ಹುಡುಗ ಆಗಿಂದ ಅವರು ಪರಿಚಯ. ನನಗೆ ತಿಳಿದಿರೋ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರ ಥರ ಕನ್ನಡ ಮಾತಾಡೋದು, ಆ ವ್ಯಾಕರಣ, ಉಚ್ಚಾರಣೆ ಬಹುಶಃ ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಅವರ ಮಾತಿನಲ್ಲಿ, ಅವರ ಭಾಷೆಯಲ್ಲಿ ಕನ್ನಡನ ಕೇಳಿಸ್ಕೊಳ್ಳೋದೇ ಒಂದು ಆನಂದವಾಗಿತ್ತು, ಖುಷಿ ಕೊಡ್ತಾಯಿತ್ತು, ಸಂತೋಷ ಕೊಡ್ತಾಯಿತ್ತು. ಮತ್ತು ಕೊನೆಯದಾಗಿ ವಿಶೇಷವಾಗಿ ಒಂದು ಮಜಾ ಟಾಕೀಸಿನ ವರಲಕ್ಷ್ಮಿಯನ್ನು ಇವತ್ತು ನಾವು ಕಳ್ಕೊಂಡಿಲ್ಲ. 600ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ಅವರು ನಟಿಸಿದ್ದಾರೆ, ನನ್ನ ಜೊತೆಗೆ ನಟಿಸಿದ್ದಾರೆ, ನಮ್ಮ ಜೊತೆಗೆ ನಟಿಸಿದ್ದಾರೆ. ಮತ್ತು ಒಂದು ತಂಡದ ಒಂದು ತುಂಬ ಮುಖ್ಯ ಸದಸ್ಯರಾಗಿ ನಮ್ಮೆಲ್ಲರಿಗೂ ಮತ್ತು ಇಡೀ ಕರ್ನಾಟಕಕ್ಕೆ ನಗಿಸ್ತಾನೆ ಇರ್ತಾರೆ ಮತ್ತು ನಮ್ಮ ಜೊತೆಗೇ ಇರ್ತಾರೆ ಅಂತ ಹೇಳ್ತಾ ತುಂಬ ನೋವಿನಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ. ಮತ್ತು ಭಗವಂತ ಇಡೀ ಸಂಸಾರಕ್ಕೆ ಒಂದು ಅವರ ಪತಿಗೆ ಶಕ್ತಿ ನೀಡಲಿ ಅಂತ ಹೇಳ್ತಾ ಮಾತು